गणनायक जय हे भारत भाग्य ಎಲ್ರಿಗೂ ಮತ್ತೊಮ್ಮೆ ನಾವು ನಮಸ್ಕಾರ ಹಾಗೂ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯ ತಿಳಿಸ್ತಾ ಕೆಲವೊಂದು 2 ನಿಮಿಷ 5 ನಿಮಿಷ ನಾನು ಮಾತಾಡ್ತೀನಿ, ಮತ್ತೆ ಅಧ್ಯಕ್ಷ 2 ನಿಮಿಷ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾನ್ಯ ರೈತ ಬಾಂಧವರೇ, ನೂಲು ಬಿಚ್ಚಾಣಿಕೆದಾರರೇ, ನನ್ನ ಸಹೋದ್ಯೋಗಿಯವರೇ ಹಾಗೂ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಎಲ್ರಿಗೂ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ಪವಿತ್ರ ದಿನ. ತ್ಯಾಗ ಮತ್ತು ದೇಶ ಪ್ರೇಮದಿಂದ ನಾವು ಇಂದು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ. ಈ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ನಮ್ಮ ಕರ್ತವ್ಯ, ಪ್ರಾಮಾಣಿಕತೆ ಮತ್ತು ದೇಶದ ಅಭಿವೃದ್ಧಿಗೆ ನಮ್ಮ ಕೊಡುಗೆಯ ಮೂಲಕ ಗೌರವಿಸೋಣ. ನಮ್ಮ ಮಾರುಕಟ್ಟೆಯ ರೈತರಿಗೆ ನ್ಯಾಯಯುತವಾದ ಮತ್ತು ಉತ್ತಮ ಧಾರಣೆ ದೊರೆಯುವಂತಾಗಬೇಕು. ಅದೇ ರೀತಿ ನೂಲು ಬಿಚ್ಚಾಣಿಕೆದಾರರಿಗೆ ಉತ್ತಮ ಗುಣಮಟ್ಟದ ರೇಷ್ಮೆಗೆ ಸಮರ್ಪಕ ಧಾರಣೆ ದೊರೆಯುವುದರ ಜೊತೆಗೆ ಅವರಿಗೆ ನಿರಂತರವಾಗಿ ಗುಣಮಟ್ಟದ ರೇಷ್ಮೆ ಗೂಡು ಲಭ್ಯವಾಗುವಂತಹ ವಾತಾವರಣ ಸೃಷ್ಟಿಯಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊತೀನಿ. ರೈತರಿಗೆ ಉತ್ತಮ ಧಾರಣೆ ಸಿಕ್ಕಾಗ ರೈತರ ಬದುಕು ಸುಧಾರಿಸುತ್ತೆ. ನೂಲು ಬಿಚ್ಚಾಣಿಕೆದಾರರಿಗೆ ಉತ್ತಮ ಧಾರಣೆ ಮತ್ತು ನಿರಂತರವಾಗಿ ಗುಣಮಟ್ಟದ ಗೂಡು ದೊರೆತಾಗ ರೇಷ್ಮೆ ಉದ್ಯಮ ಮತ್ತಷ್ಟು ಬಲಿಷ್ಠವಾಗುತ್ತದೆ. ಆದ್ದರಿಂದ ರೈತರು, ನೂಲು ಬಿಚ್ಚಾಣಿಕೆದಾರರು ಮತ್ತು ಇಲಾಖೆ ಸಿಬ್ಬಂದಿ ಪರಸ್ಪರ ಸಹಕಾರ ಮತ್ತು ವಿಶ್ವಾಸದಿಂದ ಮುನ್ನಡೆಯೋಣ. ನಮ್ಮ ಗುರಿ ರೈತನಿಗೆ ನ್ಯಾಯಯುತ ಬೆಲೆ, ನೂಲು ಬಿಚ್ಚಾಣಿಕೆದಾರರಿಗೆ ಉತ್ತಮ ಗುಣಮಟ್ಟದ ಗೂಡು ಮತ್ತು ಸಮರ್ಪಕ ಧಾರಣೆ ಹಾಗೂ ರೇಷ್ಮೆ ಕ್ಷೇತ್ರಕ್ಕೆ ನಿರಂತರ ಅಭಿವೃದ್ಧಿ ಆಗಿರಬೇಕು. ಈ ಸ್ವಾತಂತ್ರ್ಯದಿಂದ ನಮ್ಮ ಕೆಲಸವೇ ನಮ್ಮ ದೇಶ ಸೇವೆ ಎಂಬ ಸಂಕಲ್ಪದೊಂದಿಗೆ ರೈತರು, ನೂಲು ಬಿಚ್ಚಾಣಿಕೆದಾರರು, ಸಿಬ್ಬಂದಿ ಎಲ್ಲರೂ ಒಟ್ಟಾಗಿ ರೇಷ್ಮೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸೋಣ. ಎಲ್ಲ ಭಾಗಿದಾರರು ಪರಸ್ಪರ ಸಹಕಾರ, ವಿಶ್ವಾಸ ಮತ್ತು ಒಗ್ಗಟ್ಟಿನಿಂದ